10 ತಿಂಗಳೊಳಗೆ ಎಷ್ಟು ಹೈಟ್ ಎಷ್ಟು ದಪ್ಪ ಕಬ್ ಬಂದಿರ್ಲಕ್ಕಿಲ್ರಿ. ಈ ಸಲ ಮಲ್ಟಿಪ್ಲೇಯರ್ ಯೂಸ್ ಮಾಡಿದ್ರಿಂದ ನಮ್ ಕಬ್ನು ಒಂದಿಟ್ಟು ತೂಕಕ್ಕೆ ಹೆಚ್ಚಾಗಂಕ ಅಂತೈತ್ರಿ. ದಪ್ಪ ಸಂಖ್ಯೆ ಜಾಸ್ತಿ ಐತ್ರಿ. ಒಂದ ಗದಿಗೆ 8 ರಿಂದ 9 ತರುವಿನ ಗದಿ ನೋಡ್ರಿ. ಇದು ನೋಡ್ರಿ ಎಷ್ಟು ಇದೈತಿ. ಏನೈತ್ಲ ಇದು ಒಂದ ಗದಿ ಖರ್ಚು ಕಮ್ಮಿ ಐತ್ರಿ. ವರ್ಷ 10,000 ಖರ್ಚು ಮಾಡಲಿ, ಈಗ ನಾವು 5,000 ಯೂಸ್ ಮಾಡ್ಬೇಕಂತ ಹೇಳಿ ಯಾರಾದ್ರೂ ರೈತರು ಯೂಸ್ ಮಾಡೋರ್ ಇದ್ರ ಏನ್ 100% ಅವ್ರ ಯೂಸ್ ಮಾಡಿದ್ರ ಪಕ್ಕಾ ರಿಸಲ್ಟ್ ಕೊಡತೈತಿ. ನಮಗಂತ್ರ ಬಿಟ್ಟು ನಾವ್ ಈಗ ಮಾಡಿದ ರಿಸಲ್ಟ್ ರಿಂದನ ಅದ ಅವ್ರು ಮಾಡಿದ್ರಂದ್ರ ಅವ್ರು ಮತ್ತು ಒಬ್ರ ರೈತರ ಉದ್ಧಾರ ಆಗೋಬೇಕು ಅನ್ನೋದ ಆಸೆ. ಹೌದು. ಮತ್ ನಾವ ಒಬ್ರು ಬೆಳ್ಕೊಂಡ್ರ ಏನಲ್ಲ, ರೈತರಿಂದ ರೈತರ ಅನುಕೂಲ ಆಗ್ಬೇಕು ಅನ್ನೋದು ನಮ್. ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಣಕಿ ಗ್ರಾಮದಾಗದೀವಿ. ಈಗೊಮ್ಮಿನ ಇದನ್ನ ನಮ್ಮ ಚಾನೆಲ್ನಾಗ ಫಸ್ಟ್ನೇ ವಿಡಿಯೋ ಇದ ಹೊಲ್ದಾಗ ಮಾಡಿದ್ವಿ. ಅವ್ರದ್ದು ಕಬ್ಬು ಸಾಣದಿತ್ತಿನಾಗ 3 ತಿಂಗಳದಿತ್ತು. ಈಗ ಇದಕ್ಕ 10 ತಿಂಗಳ ಕಬ್ಬತಿ. ಈಗ ಯಾವ ರೀತಿ ಬಂದತಿ, ಗಣಿಕೆ ಯಾವ ರೀತಿ ಆಗೈತಿ, ಸೈಜ್ ಯಾವ ರೀತಿ ಬಂದತಿ ಅನ್ನೋದು ಅವ್ರನ್ನ ಸಮಕ್ಷಮ ರೈತರ ಜೋಡಿ ಮಾತಾಡಸಾಕ ಬಂದಿದ್ನಿ. ಮೊದಲಿಗೆ ಅವ್ರನ್ನ ರೈತರನ್ನ ಪರಿಚಯ ಮಾಡ್ಕೊಂಡ್ ಬರ್ರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರ ಪರಿಚಯ ಹೇಳ್ರಿ. ಗೋಪಾಲ್ ಕೇದಾರಿ ಚೌಹಾಣ್ ರೀ, ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ ಕಾಕಣಕಿ ಊರಿ. ನೀವು 3 ತಿಂಗಳಿದ್ದಾಗ ವಿಡಿಯೋ ಮಾಡಿದ್ವಿರ್ಲ, ಅವಾಗ ಕಬ್ಬಿಗಿನ ಗಣಿಕೆ ಆಗಿದ್ದಿಲ್ರಿ ಪಕ್ಕ 1-2 ಗಣಿಕೆ ದೂರ. ಈಗ ಇದಕ್ಕ ಎಷ್ಟ್ ತಿಂಗಳು ಅಂತ್ರಿ? ಈಗ 10ನೇ ತಿಂಗಳ್ರಿ. 10 ತಿಂಗಳು ಮುಗಿತಾವ್ರಿ. ಇನ್ನ 4 ದಿನ ಆಯ್ತು. ಈಗ 10 ತಿಂಗಳ ಕಬ್ಬದಾಗ ನಿಮಗ ಯಾವ ರೀತಿ ಅನ್ಸೈತ್ರಿ ಇದು ಬೆಳಿ? ವರ್ಷ ಮಾಡ್ಬೇಕ ಈ ಸಲ ಮಾಡ್ಬೇಕ? ಈ ಸಲ ಡೆವಲಪ್ಮೆಂಟ್ ಹೆಚ್ಚೈತ್ರಿ. ಯಾಕಂದ್ರ ವರ್ಷ ಈ 10 ತಿಂಗಳೊಳಗೆ ಎಷ್ಟು ಹೈಟ್ ಎಷ್ಟು ದಪ್ಪ ಕಬ್ ಬಂದಿರ್ಲಕ್ಕಿಲ್ರಿ. ಈ ಸಲ ಮಲ್ಟಿಪ್ಲೇಯರ್ ಯೂಸ್ ಮಾಡಿದ್ರಿಂದ ನಮ್ ಕಬ್ನು ಒಂದಿಟ್ಟು ತೂಕಕ್ಕೆ ಹೆಚ್ಚಾಗಂಕ ಅಂತೈತ್ರಿ. ದಪ್ಪ ಐತ್ರಿ. ಮತ್ ಇನ್ನೊಂದ್ ಏನ್ರಿ, ಅವಾಗ ಮರಿ ಸಂಖ್ಯೆ 5-6 ಇತ್ರಿ. ಈಗ ಅವಾಗಿನ್ಕಿಂತಲೂ ಮರಿ ಸಂಖ್ಯೆ ಜಾಸ್ತಿ ಐತ್ರಿ. ಒಂದ ಗದಿಗೆ 8 ರಿಂದ 9 10 ತನ ಅದಾವ್ರಿ. ಎವರೇಜ್ 8-9 ಹಾ ರೀ, 8-9 ಟೋಟಲ್ ಇಡೀ ಪಡದೊಳಗ್ರಿ. ನಮ್ಗೆ ಅನಿಸಿದ ಮಟ್ಟಿಗೆ ಅದ ಮಲ್ಟಿಪ್ಲೇಯರ್ ರಿಸಲ್ಟ್ ಚಲೋ ಕೊಟ್ಟೈತ್ರಿ. 10 ತಿಂಗಳನ್ಯಾಗ್ರಿ ಎಷ್ಟ್ ಕೆಜಿ ಬಿಟ್ರಿ ಮಲ್ಟಿಪ್ಲೇಯರ್? ನೀವ್ ಹೇಳುದೆಲ್ಲ ಎಕರೆಕ 10 kg ಬೀಳ್ಬೇಕು ಅಂತ ಹೇಳಿದ್ರಿ. ಈ ಮಳಿ ವಾತಾವರಣ ಈ ಸಲ ಕ್ಲೈಮೇಟ್ ಕೋಲ್ಡ್ ಇದ್ದ ಸಂಬಂಧ ನಮಗ್ ಬಿಡೋದು ಆಗ್ಲಾರ್ಕ 7 ರಿಂದ 8 kg ಬಿದ್ದೈತ್ರಿ ಎಕರೆಕ. ಇನ್ನ 2 ತಿಂಗಳ ಟೈಮಿಂಗ್ ಐತ್ರಿ. ಇನ್ನ ನಾವು ಫ್ಯಾಕ್ಟ್ರಿ ಅವ್ರ ಬೆಳಸೋ ಮೂಮೆಂಟ್ ಐತ್ರಿ. ಇನ್ನ 2 kg ಒತ್ತಿಸ್ಬೇಕು ಅನ್ನೋದು ಐತ್ರಿ. ಅದ್ರ ತಕ್ಕ ಅವಾಗ ರಿಸಲ್ಟ್. ಈಗ 10 ತಿಂಗಳನ್ಯಾಗ ಈ ರೀತಿ ರಿಸಲ್ಟ್ ನೋಡಕ್ ಸಿಗ್ತತಿ. ಅದಕ್ಕೆ ನೀವು ನೋಡ್ಬೋದು ಸಮೀಪ ಬಂದ ಯಾವ ರೀತಿ ಗದಿ ಹೊಡದತಿ. ಇಷ್ಟಾಗಿ ಮತ್ತಿದ ತರು ಹಚ್ಚಿದಲ್ರಿ? ಹಾ ರೀ, ತರು. ಒಂದ ತರುವಿನ ಗದಿ ನೋಡ್ರಿ. ಇದು ನೋಡ್ರಿ ಎಷ್ಟು ಇದೈತಿ. ಏನೈತ್ಲ ಇದು ಒಂದ ಗದಿ. ಇದು ಪೂರ ಒಂದ ಗದಿ. ಇದು ಕೆಳಗಾದ್ರೂ ನೋಡ್ಬೋದು ಒಂದ ಗದಿ. ಒಂದ ಗದಿಯಾಗ ಎಷ್ಟು ಕಬ್ಬದಾವ ನೋಡೋಣ ಬರ್ರಿ. 1 2 3 4 5 6 7 8 9 10 11 12 ಕಬ್ಬದಾವು. ಸರಿ ಸಾಮಾನ್ಯ 8-9 ಗದಿಗೆ ಐತಿ. ಒಂದ್ ಗದಿ ಹೆಚ್ಚರೇ ಇರ್ಬೋದು, ಒಂದ್ ಗದಿ ಕಮ್ಮರೇ ಇರ್ಬೋದು. 9 8. ಹಾ ರೀ. ಎಷ್ಟು ಗಣಿಕೆ ಆಗೈತಿ ನೋಡೋಣ ಬರ್ರಿ ಇದ್ರದ್ದು. 1 2 3 4 5 6 7 8 9 10 11 12 13 14 15 16 17 ರನ್ನಿಂಗ್ ಐತ್ರಿ. ನೋಡ್ರಿ ಸೈಜ್ ನೋಡ್ರಿ ಮತ್ತೆ ಯಾವ ರೀತಿ ಬಂದೈತಿ. ಇದು ಮೇರಾ 86 ಫೌಂಡೇಶನ್ ಬೀಜ ಯಾವ ರೀತಿ ಐತಿ. ಮೂಲ ತಳಿ ಫೌಂಡೇಶನ್ ಅಂದ್ರೆ ಮೂಲ ತಳಿ. ದಪ್ಪ ನೋಡ್ರಿ ಯಾವ ರೀತಿ ಬಂದೈತಿ ಸೈಜ. ಸುತ್ತಮುತ್ತ ನೋಡ್ಬೋದು. ಇಲ್ಲಿ ಗದಿ ಐತಿ ನೋಡ್ರಿ ಯಾವ ರೀತಿ ಬಂದೈತಿ ಗಣಿಕೆ. ಈ 10 ತಿಂಗಳ ಪಡೆದಾಗ ನಿಮ್ ಸುತ್ತಮುತ್ತ ಹೊಲದವ್ರೊಳಗ ಆ ಬೆಳಿಗ್ಗೆ ನಿಮ್ ಬೆಳಿಗ್ಗೆ ಏನ್ ಫರ್ಕ್ ಐತ್ರಿ ಬೆಳಿ ಒಳಗ? ನಮ್ ಬೆಳಿಗ್ಗೆ ಅವ್ರ ಬೆಳಿಗ್ಗೆ ಫರ್ಕ್ ಐತ್ರಿ. ಅವ್ರ 10 ತಿಂಗಳ ಕಬ್ಬ ಈಗ 15-16 ಗಣಿಕೆ ಅದಾವ್ರಿ. ಸೈಜಿಂಗ್ ಇಟ್ಟು ಉದ್ದಿಲ್ರಿ. ಮತ್ತ ಇನ್ನೊಂದ್ ಏನ್ರಿ, ದಪ್ಪ ಇಲ್ರಿ.
ನಮ್ಮ ಗಣಿಕ್ ಉದ್ದನು ಅದಾವ ಹ್ಮ್ ಮತ್ತ ಕಬ್ಬಿನ ಸೈಜ್ ದಪ್ಪನು ಐತಿ ಹ್ಮ್ ಮತ್ತ 10 ತಿಂಗಳ ಬೆಳಿ ಒಳಗ ನಮ್ದು 21 ಗಣಿಕೆ ಆಗೈತ್ರಿ 21 22 ರನ್ನಿಂಗ್ ಐತಿ ಅವ್ರಿಗೆ 15ರಿಂದ 16 ಗಣಿಕೆ ಅದಾವ ಹ್ಮ್ ನಮಗ ಅವ್ರಿಗೆ ಅಜಗಜಿ ಅಂತ ಫರಕ್ ಐತಿ ಮತ್ತ ಇನ್ನೊಂದು ಅವ್ರು ಮಾಡೋ ಖರ್ಚಿಗೆ ನೀವ್ ಮಾಡೋ ಖರ್ಚಿಗೆ ಹೆಂಗ್ ಅನ್ಸೈತ್ರಿ ಡಿಫರೆನ್ಸ್ ನಿಮ್ಗ ಅವ್ರಿಗೆ ನಿಮ್ಗ? ನಮ್ದು ವರ್ಷ ಅವ್ರು ರಾಸಾಯನಿಕ ಮಾಡೋರು ನಾವು ಮಲ್ಟಿಪ್ಲೇಯರ್ ದಿಂತ್ರ ಈ ಸಲ ಇದು ಆಗೈತ್ರಿ ಅರ್ಧಕ್ಕರ್ಧ ಖರ್ಚು ಕಮ್ಮಿ ಐತಿ ಇದಕ್ಕೇನೈತಿ ವರ್ಷ 10,000 ಖರ್ಚು ಮಾಡಲಿ ಈಗ ನಾವು 5,000 ಖರ್ಚು ಮಾಡ್ದಂಗ ಆಗೈತಿ ರಾಸಾಯನಿಕ ಗೊಬ್ಬರಕ್ಕೆ ಬಿಟ್ರೆ ಒಂದೇ ಸಲ ಡೋಸ್ ರಾಸಾಯನಿಕ ಗೊಬ್ಬರ ಒಂದ್ಸಲ ಈ ಸಾಲ್ ಮುರಿ ಟೈಮ್ದಾಗ ರಾಸಾಯನಿಕ ಗೊಬ್ಬರ ಡೋಸ್ ಕೊಟ್ಟೇವ್ರಿ ಅದ್ರ ಬಿಟ್ರೆ ಒಟ್ಟ ಕೊಟ್ಟಿಲ್ರಿ ನೀವು ಮುಂದಿನ ವಿಡಿಯೋ ನೋಡ್ರ ರೈತರಿಗೆ ನೀವು ಯೂಸ್ ಮಾಡೋ ಮಲ್ಟಿಪ್ಲೇಯರ್ ಬಗ್ಗೆ ಗೊಬ್ಬರ ನಿಮ್ಗೆ ಅನಿಸಿಕೆ ಏನ್ ಹೇಳ್ತೀರಿ? ಮಲ್ಟಿಪ್ಲೇಯರ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನ್ ರಿಸಲ್ಟ್ ಬರೋದಂತ್ರ ಈಗಾಗ್ಲೇ ಹೇಳೇನ್ರಿ ಯೂಸ್ ಮಾಡ್ಬೇಕಂತ ಹೇಳಿ ಯಾರಾದ್ರೂ ರೈತರು ಯೂಸ್ ಮಾಡೋರಿದ್ರ ಏನ್ 100% ಅವ್ರ ಯೂಸ್ ಮಾಡಿದ್ರ ಪಕ್ಕಾ ರಿಸಲ್ಟ್ ಕೊಡತೈತಿ ನಮಗಂತ್ರ ಬಿಟ್ಟು ನಾವ್ ಈಗ ಮಾಡಿದ ರಿಸಲ್ಟ್ ರಿಂದನ ಅದ ಹೇಳತ್ತೇವ್ರಿ ಈಗ ನಮ್ಮ ಅನುಭವ ಪ್ರಕಾರ ಮಾಡುದು ಬಿಡುದು ಮುಂದಿನ ರೈತರದ್ ಅವ್ರು ಇಚ್ಛ ಹೌದಲ್ರಿ ನಾವು ಬೆಳೆದೈತಿ ಇದು ಹಿಂಗ್ ಬಂದೈತಿ ಎಷ್ಟ್ ತಿಂಗಳದು ಎಷ್ಟ್ ಕೆಜಿ ಈಗ ಏನ್ ಇದ್ದಿದ್ ಬಿಚ್ಚಿಟ್ಟೇವ್ ಅದ್ರ ತಕ್ಕ ಅವ್ರು ಮಾಡಿದ್ರಂದ್ರ ಅವ್ರು ಮತ್ತು ಒಬ್ರ ರೈತರ ಉದ್ಧಾರ ಆಗೋಬೇಕು ಅನ್ನೋದ ಆಸೆ ಹೌದು ಮತ್ ನಾವ ಒಬ್ರು ಬೆಳ್ಕೊಂಡ್ರ ಏನಲ್ರಿ ರೈತರ ಅನುಕೂಲ ಆಗ್ಬೇಕು ಅನ್ನೋದು ನಮ್ಮ ನೀವು ನೋಡಿದ್ರಿ ರೈತರ ಅಭಿಪ್ರಾಯಗಳನ್ನ ಕೇಳ್ಕೊಂಡ್ರಿ ಯಾವ ರೀತಿ ಅವ್ರ ಮುಕ್ತವಾಗಿ ಅಭಿಪ್ರಾಯ ಎಲ್ಲ ಹೇಳ್ಯಾರು. ಬೇರೆ ಕಂಪನಿ ಈಗ ಸಾಕಷ್ಟು ಆರ್ಗ್ಯಾನಿಕ್ ಅಂತೇಳಿ ಬೇರೆ ಕಂಪನಿ ಹೊರಗಡೆ ಬಂದವು ಅದರ ಒಳಗ ಡಿಫರೆನ್ಸ್ ಈ ಕಂಪನಿಗೆ ಏನಂದ್ರೆ ಒಂದೇ ಪ್ರಾಡಕ್ಟ್ ಐತಿ ಕಂಪನಿ ಒಳಗ ಮತ್ತೆ ಎಲ್ಲಾ ಬೆಳಿಗ್ಗೆ ನಡೀತೈತಿ ಇದು ಎಲ್ಲಾ ಬೆಳಿಗ್ಗೆ ನೋಡಿದ್ರಿಂದ ಇದ್ರ ಮಣ್ಣಿನ ಫಲವತ್ತತೆ ಮಾಡ್ತತಿ ಮತ್ತ ರೋಗ ಕೀಟ ಬಾಧೆ ಕಡಿಮೆ ಆಕತಿ ನಿಮ್ದು ರಾಸಾಯನಿಕ ಮೇಲಿನ ಅವಲಂಬನೆ ಕಡಿಮೆ ಆಗ್ತತಿ ಅದ್ರ ಜೊತೆ ನಿಮ್ಗ ರೋಗ ಮುಕ್ತ ಬೆಳೆ ಬರ್ತತಿ ಎಲ್ಲಕ್ಕಿಂತ ಹೆಚ್ಚಾಗಿ ಖರ್ಚು ಕಮ್ಮಾಗಿ ಇಳುವರಿ ಹೆಚ್ಚಾಗ್ತತಿ ಮತ್ತು ಎರೆಹುಳದ ಸಂಖ್ಯೆ ಹೆಚ್ಚಾಗಿ ನಿಮ್ಗ ಭೂಮಿ ಫಲವತ್ತತೆ ಆಗಿ 7 ವರ್ಷ ಅಷ್ಟೇ ಯೂಸ್ ಮಾಡ್ಬೇಕು ಮಲ್ಟಿಪ್ಲೇಯರ್. ಮುಂದೆ ನೀವು ಮಲ್ಟಿಪ್ಲೇಯರ್ ಹಾಕೋ ಅವಶ್ಯಕತೆ ಇಲ್ಲ 3 ವರ್ಷ ತನ ಅಷ್ಟೇ ರಾಸಾಯನಿಕ ಗೊಬ್ಬರ ಹಾಕ್ಬೇಕು. ಅದರಿಂದ ಜಾಸ್ತಿ ಆಗ್ಲಿಕ್ಕೂ ನಿಮ್ಗ ಸ್ವಲ್ಪ ಪ್ರಮಾಣದಾಗರೆ ಒಂದು ಅರ್ಧ ಎಕರೆ 1 ಎಕರೆ ಮಾಡಿ ರಿಸಲ್ಟ್ ಬರ್ತಂದ್ರೆ ಮುಂದೆ ಯೂಸ್ ಮಾಡ್ಬೋದು. ಈ ವಿಡಿಯೋ ನೋಡಿ ಯಾರಿಗಾದ್ರೂ ನಮ್ಮ ಮಲ್ಟಿಪ್ಲೇಯರ್ ಗೊಬ್ಬರ ಬೇಕಾಗಿತ್ತಂದ್ರ ನಿಮ್ಗ ಆಲಿನ ತಲುಪೋ ವ್ಯವಸ್ಥೆ ನಾ ಮಾಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಂದತ್ತೆ ಅದಕ್ಕೆ ನಂಬರ್ ಕಾಲ್ ಮಾಡ್ರಿ. ಮತ್ತೆ ಇದೇ ರೀತಿ ಹೆಚ್ಚಿಗೆ ವಿಡಿಯೋಸ್ ನಮ್ಮ ಚಾನಲ್ನಾಗ ಬರ್ತಿರ್ತಾವ ಆರೋಗ್ಯದ ಬಗ್ಗೆ ಆಗಲಿ ಕೃಷಿ ಬಗ್ಗೆ ಆಗಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ. ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತು. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ ಮಸ್ತು.